ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆನೇ ಮಳೆ ಚಲೋ ಆಗೈತೆ ನೋಡಿ. ತನ ಕತ್ತಲ್ಗೋಯ್ತ್ರಿ, ಮಾಡ ಅಷ್ಟು ಮೋಡ ಆಗಿತ್ತು. ಬರ್ರಿ ಇವಾಗ ಲಾಕ್ ಚರ್ಮಣಿ ಹಂಗ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ. ಇಡೀ ಬೆಳತಾಕ ಮಳೆ ಇಲ್ಲ ಪಳಿಲ್ಲ, ಆದರೂ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ ನೋಡಿ. ನೆಗಡಿತ್ತು, ನೆಗಡಿ ಬಂತಂತೆ ಗುಳಿಗೆ ನುಂಗ್ ಬಿಟ್ಟೆ. ಆಟೋಮೆಟಿಕ್ ನೆಗಡಿ ಕಮ್ಮಿ ಆಗಿಬಿಡ್ತು. ಕಪ್ಪ ಜಾಸ್ತಿಯಾಗಿ ತಳಗಿನ ಉಸಲ್ ತಳಗ, ಮ್ಯಾಗಿನ ಉಸಲ್ ಮ್ಯಾಗ. ನಾ ಗದ್ದಲ್ ಕೇಳ್ತಿರ್ಬೇಕು. ಎಲ್ಲಿ ಹೋಗಿದ್ದೆ ಮಳ್ಯಾಗ? ಕಸ ಚೆಲ್ಲಿ ಬಂದು ತೊಗೊಂಡ ಮಳ್ಯಾಗ ಗೋಲ್ ತುಂಬಿಟ್ಟಿದ್ಯಾ. ಬರ್ರಿ ಇನ್ನೂ ಅಡುಗೆ ಇದೇನು ಪ್ರಿಪೇರ್ ಇಲ್ಲ. ಮಳೆ ಬಂತಂದ್ರೆ ಏನು ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ ನೋಡಿ. ಕರೆಂಟ್ ಹೋಗ್ಯಾವು. ಈ ಕಡೆ ಅಲಸಂದಿ ಕಾಳು ಹುರಿದೀನಿ. ಅಲಸಂದಿ ಕಾಳು ಪಲ್ಯ, ಒಂದು 4 ರೊಟ್ಟಿ, ಮತ್ತು ಈ ಕಡೆ ಸಂಜಿಕ ಯಾಕೆ ಇಡ್ಲಿಯಾರ ಮಾಡಿರತ್ತಂತೇಳಿ ಉದ್ದಿ ಮೇಲೆ ಹಾಕಿ ನೀರೆಲ್ಲ ಬತ್ತೆ ನೋಡಿ. ಒಂದಿಷ್ಟೇ ರವೆ ಇದ್ದು ಸ್ವಲ್ಪ ಸಂಜಿಕ ಹಾಕಿದ್ರೆ ಸಾಕು. ನೀರು ಹಾಕಿ ನೋಡಿರಿ, ಎಡ್ಡಕ್ಕೂ ನೀರು ಹಾಕಿದೆ. ಎಡ್ಡು ಮುಚ್ಚಿಡಮ್ಮ. ಬರೀ ಕುಕ್ಕರ್ ಕಾಸ್ತೀನಿ. ಶ್ರಾವಣ್ ಕುಮಾರ್ ಕುಂತ ನೋಡಿ ಇಲ್ಲೇ. ಹಾಯ್ ಮಾಡಪ್ಪು. ಆರಾಮದಾರೆ ಏನ್ರಿ? ಇವತ್ತು ಮುಂದಿನ ಬೆಳಗ್ಗೆ ಮಳೆ ಬರಾಕತ್ತಲ್ರಿ. ಎಷ್ಟು ಕಾಯಿ ಬಿದ್ದಿರಿ? ಹೊರ್ಯಾಕೆ ಹೋಗಪ್ಪ, ಹೊರ್ಯಾಕೆ ಹೋಗು, ಹೊರಗೆ ಹೋಗು. ಹಾಕಿಂದ ಎಣ್ಣೆಲ್ಲ ಹಾಕಿ ತುರ್ಬಾಕಿನಿ. ಉಷ್ಟು ಮುಂದೆ ಕೂಡ್ಕೋಬೇಕಾದ್ರೆ ಉಷ್ಟು ಕೂಡ್ಕೊಂಡು ಊಸು ಇನ್ನೊಂದು ಎಣ್ಣೆಲ್ಲ ಹಾಕೀನಿ. ಮುಂದಿನ ಉಷ್ಟು ಹೆಂಗೆ ಬಂದು ಒಳ್ಳವು ಅವೆಲ್ಲ ಏನೋ ಊಸು ಕೂಡ್ಕೋಬೇಕಲ್ರಿ. ಕೂಡ್ಕೊತಾರೆ ಇಷ್ಟು ಸಮಸ್ಯೆ ಆಗುತ್ತೆ. ಬರ್ರಿ ಇನ್ನೂ ಕೂಡ ಬಟ್ಟೆ ಹಂಗೆ ಇಟ್ಟಿನಿ. ಮಳೆ ಒಂದು ನೋಡಿ ಸಣ್ಣ ಬರಾಕತ್ತೆ. ಜೋರ ಬಂದರೆ ಏನರ ಆಗುತ್ತೆ ನೋಡ್ತಿರ್ಬೇಕಲ್ಲಿ. ನೀರು ಬೈದು ನೀರೇ ತುಂಬ ನೋಡಿ. ಬರ್ರಿ ಕುಕ್ಕರ್ ಕಾಸ್ತೀರಿ. ಟೈಮ್ 8:30 ಮ್ಯಾಗ ಇರ್ಬೇಕ್ರಿ. ಈಗ ಮಳೆಯಾಗ ಟೈಮು ಹೋಗಿದ್ದೆ ಗೊತ್ತಾಗಲ್ಲ ನೋಡ್ರಿ. ಶ್ರಾವಣ್ ಕುಮಾರ್ದು ಫೈನಲ್ಲ ಜಾಕ ಮಾಡಿಸಿ, ರೊಟ್ಟಿ ಮಾಡಿ, ಅಲಸಂದಿ ಕಾಳು ಪಲ್ಯ ಮಾಡಿ, ಟೈಮ್ 11 ಗಂಟೆ ಆಯ್ತು ನೋಡಿ. ಮುಂಜಾನೆ ಲೇಟ ಆಗೈತ್ರಿ. ನಾನೆಲ್ಲ ಬರೀ ಮನೆ ಕಸ ಹುಡ್ಕೋಬೇಕು. ಹೇಳ್ಬೇಕಂದ್ರೆ ಮಾಡಾಗೈತಲ್ರಿ. ಏನೋ ಮಾಡ್ದನ್ ಹೊತ್ತು ನೋಳಾರ ಹೊತ್ತಂತ ಮಾಡ್ದಾಗ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಮಾಡಾಗ್ಬಿಡ್ತು. ಕತ್ಲುಗಳಾಗೈತ್ರಿ. ಮುಂಜಾನೆ ಬೆಳಗ್ಗೆ 7ರಾಗ ಮಳೆ ಇಲ್ಲ. ಎದ್ದಿಂದ 8 ಗಂಟೆಕನ ಕತ್ಲಾತು. ಆಮೇಲೆ ಹನಿ ಬರಾಕತ್ತೀವಿ. ಇನ್ನೂ ಬರಾಕತ್ತೈತೆ ರೀ. ಕರೆಂಟ್ ಒಂದು ಹೋಗೋದು ಬರೋದು. ಇವಾಗ ಜಸ್ಟ್ ಕರೆಂಟ್ ಬಂದಾವು. ಅದನ್ನ ಲೈಟ್ ಇದ್ರಾಕ ನಾನು ಜಾಕ ಮಾಡಿ ಬಂದೆ. ಒಂದು ವಿಡಿಯೋರ ಕಂಟಿನ್ಯೂ ಮಾಡಿದ್ರೆ ಹತ್ತತ್ತು ಮಾಡಿದ್ದೀನಿ ರೀ. ಬರೀ ಈಗ ಅಲಸಂದಿ ಕಾಳು ಪಲ್ಯ, ಜೋಳ ರೊಟ್ಟಿ ಮಾಡಿದೆ. ನಾನು ನಿನ್ನ ರಾತ್ರಿನೇ ಊಟ ಮಾಡಿಲ್ಲ ರೀ. ಚಹಾ ಮಾಡ್ಕೊಂಡು ಹಂಗೆ ಕೂಡ ಮುಕ್ಕೊಂಡಿನಿ. ನೀನು ರಾತ್ರಿ ಅಪ್ಪ ನರಕ ರೀ. ಕೆಮ್ಮು ಇರಬಾರ್ದ್ರಿ. ಕೆಮ್ಮು ಭಾಳ ತ್ರಾಸ ಕೊಡತ್ರಿ. ಇದು ಎದೆಯೆಲ್ಲ ಕಪ್ಪ ಗಟ್ಟಿಯಾಗಿ ಒಂದ್ರ ಥರ ಮುಕ್ಕೊಂಡಿಲ್ರಿ. ತೊಳ್ಯಾಕೆ ಬರೋದು, ಬೆಳ್ಳುಳ್ಳಿ ಒಯ್ಯೋದು, ಲವಂಗ ಒಯ್ಯೋದು, ತಿನ್ನೋದು, ಅಡ್ಡಾಡೋದು, ಮ್ಯಾಕ ಉಸಿರು ತಳಗಿನ ಉಸಿರು ತಳಗ, ಉಸಿರು ಮ್ಯಾಲೆ ಉಸಿರಾಡಕ್ಕೂ ಬರಲ್ಲಪ್ಪ. ಏನು ಮಾಡಬೇಕು? ಅಷ್ಟು ಕಷ್ಟ ಆಗಿಬಿಟ್ಟಿತ್ತು ನೋಡಿ. ಆದರೂ ಕೆಮ್ಮು ಬರಬಾರ್ದು. ಕೆಮ್ಮು ಬಂದ್ರೆ ಭಾಳ ತ್ರಾಸ ಆಗುತ್ತೆ. ಇನ್ನೂ ಜಾಸ್ತಿ ಮಾತಾಡಿದ ಕೆಮ್ಮು ಬರ್ತೈತಿ. ನೆಗಡಿ ಬಂದಿತ್ತು ರೀ. ಊರಿಗೆ ಬರೋದಿನ ನೆಗಡಿ ಬಂದಕ್ಕೆ ಒಂದು ಗುಳಿಗೆ ನುಂಗ್ಬಿಟ್ಟೆ. ನೆಗಡಿ ಸ್ಟಾಪ್ ಆಯ್ತು. ಕೆಮ್ಮು ಚಲೋ ಆಯ್ತು ನೋಡಿ. ಏನು ಮಾಡೋದು? ಬರುವ ಬರಲಿ. ಹಿಂಗ ನಿನ್ನೆ ದೇವ್ರದು ಬಿಡುಗಡಿದಿಲ್ಲ, ಮತ್ತು ಒದರಿದ್ರು. ಹಿಂಗಾಗಿ ಹೋಗಲೇಬೇಕಾಗಿತ್ತು. ಹೋದಿನ್ರಿ ಅಲ್ಲಿಗೆ. ಆ ಜ್ವರ ಪರ ಏನೂ ಇಲ್ಲ. ಆದ್ರೆ ನೀನು ರಾತ್ರಿ ಮೈ ಬಿಸಿಯಾಗಿದ್ದು. ಕಪ್ಪ ಹೆಂಗೆ ಎದೆ ಬರುತ್ತೆ ನೋಡ್ರಿ. ಎದಿನೇ ಉಸಿರಾಟ ಹಾರ್ಟ್ ಬೀಟ್ ಅಂತಾರಲ್ಲ, ಅದೇ ಒಂಥರ ಹೊಡ್ಕೊಂಡು ಗಪ್ ಆದಂಗಾತು. ಇಷ್ಟು ಕಪ್ಪ ಆಗೈತಿ. ಏನು ಮಾಡ್ಬೇಕಂತೇಳಿ ಮತ್ತು ಬೆಳ್ಳುಳ್ಳಿ ತಂತೀನಿ. ಏನು ಮಾಡಿದ್ರು ಒಂದ್ರ ತನಕ ವಿಡಿಯೋ ಮೊಬೈಲ್ ನೋಡಿದೆ. ಎಲ್ಲ ಮಾಡಿದ್ರು ಜೀವನ ಸಮಾಧಾನ ಅಲ್ಲ. ಇವಾಗ ನೆಗಡಿ ಯಾರು ಹೆಂಗೆ ತಡ್ಕೊಬೋದವ? ಇದೇನ ಕೆಮ್ಮು ಅಂತೇಳಿ ಒಂದು ಸೌಂಡ್ ತೇಕ್ ಎದೆ ಬಂದಂಗೆ ಆಗತ್ತೆ ರೀ. ತೇಕ್ ಎದೆ ಬಂದು ಹಾದಂಗೆ ಆಗುತ್ತೆ. 2 ಮೂಗು ಬಂದಾಗ್ಬಿಟ್ಟ. ಒಳಗಿನ ಉಸಿರು ಒಳಗೆ, ಮ್ಯಾಗಿನ ಉಸಿರು ಮ್ಯಾಗ. ಯಪ್ಪ ಮತ್ತು ಬೆಳ್ಳುಳ್ಳಿ ತಿಂದು ಬಿಸಿನೀರು ಕಾಸೋದು ರಾತ್ರಿ 1ಕ್ಕೆ. ಏನು ಭಯ ಅನ್ನೋದಿಲ್ಲ ರೀ. ಇಲ್ಲೇ ಭಯ ಏನಿಲ್ಲ. ಹಂಗೆ ಅಂತಿರ್ತಾರೆ. ನನ್ನ ಮಾತ್ರ ಇಲ್ಲ. ಬಂದು ರಾತ್ರಿ 1ಕ್ಕೆ ನೀರು ಕಾಸ್ಕೊಂಡು ಹೋಗಿ ಬೆಳ್ಳುಳ್ಳಿ ಬಿಸಿನೀರು ಕುಡ್ದಾಗ ಒಂದಿಷ್ಟು ಕಪ್ಪ ಕರಿದಂಗೆ ಆಯ್ತು. ಮತ್ತು 1:30-2 ಗಂಟೆ ಹಾಕ್ಬೈತೆ. ಅವ ಮುಕ್ಕೊಂಡೆ 7 ಗಂಟೆಗೆ ಎದ್ದೀನಿ ರೀ. 7 ಗಂಟೆಗೆ ಎದ್ದು ಕಸ ಹುಡುಗಿ ಕಸ ಹುಡುಗಿ ಒಳಕ್ಕೆ ಬಂದೆ. ಕತ್ಲ ಮೋಡ ಹೆಂಗೆ ಹೊತ್ತು ಮುಳುವಾಗ ಮೂಮೆಂಟ್ ಆಗಿರ್ತದಲ್ಲ,
ಕತ್ಲ ರಾತ್ರಿ ಆಗಾಗ 6-7 ಗಂಟೆ ಹಾಕ್ಬರ್ತಲ್ಲ ಆ ಮೂಮೆಂಟ್ ಆಗಿತ್ತು ರೀ. ಆ ಥರ ಆಯಿತು. ಆಗನ್ನಿದ್ರೆ ಮತ್ತು ಸುಮ್ಮನೆ ಕಸ ಹುಡುಗಿದ್ಯಾ ಮಾಡ್ಬೇಕು ಬಿಡು ಮಾಡ್ಬೇಕು. ಮಿಶೋ ಒಳಗೆ ಒಂದಿಷ್ಟು ಸರ್ಚ್ ಮಾಡ್ಕೊತ ಕೂತೆ. ಯಾಕೆ ಕೆಮ್ಮು ಮನೆ ತಂಪಾಗುತ್ತೆ ರೀ ಮುಂಜಾನೆ ಹೌದಾಗ ಕೆಮ್ಮು ಜಾಸ್ತಿ ಆಗುತ್ತೆ. ಹೆಚ್ಚಿಗೆ ಮಾತಾಡಿದ್ರು ಕೆಮ್ಮು ಬರ್ತೈತೆ, ಹೊರಗೆ ಹೋದ್ರೂ ಕೆಮ್ಮು ಬರ್ತೈತೆ. ನೀವು ಇವತ್ತಿನ ಬಟ್ಟೆ ಅದಾವು ಒಗಿಬೇಕ್ರಿ. ಎಷ್ಟಕ್ಕಾಗುತ್ತೆ ಎಷ್ಟಕ್ಕಿಲ್ಲ ಗೊತ್ತಾಗಲ್ಲ. ಟೈಲರಿಂಗ್ ಮಾತ್ರ ಆಗೋದಿಲ್ಲ ರೀ ಕೆಲಸ. ಯಾಕೆ ಮಾಡ್ಬೇಕು ಅನ್ನೋದು ಐತ್ರಿ. ಈಗ ಹೆಲ್ತ್ ಪ್ರಾಬ್ಲಮ್ ಆದಾಗ ಅಷ್ಟೊಂದು ಸರಿ ಅಲ್ಲ ಟೈಲರಿಂಗ್ ಮಾಡೋದು ಅಂತ ನಾನು ಅಂತೀನಿ. ನಮಗೆ ಜನ್ಮಕ್ಕೆ ಸುಖ ಇಲ್ಲಕ್ಕೆ ಏನು ಮಾಡಿ ಏನೈತೆ ಅನಿಸುತ್ತಾ. ಇನ್ನು ಮತ್ತು ಮನ್ಯಾಗ ಮಕ್ಳು ಅದಾವು ಉಣ್ಣಾಕೆ ಮಾಡಲೇಬೇಕು ರೀ. ಅವು 10 ಗಂಟೆ ಅನ್ನೋದಾಗ ಉಂಡ್ರವರು. ಈಗ 11 ಆಗೈತೆ ರೀ. ಊಟ ಮಾಡಿದರು. ಮತ್ತು ಮಧ್ಯಾಹ್ನ ಉಂಟಾದ ರೊಟ್ಟಿ ಸಂಜಿಕ ಪಲ್ಯ ಅದು ಮಾಡ್ಕೊಂಬಿಟ್ಟೆ. ಕರೆಂಟ್ ಯಾವಾಗ ಗೊತ್ತೋ ಯಾವಾಗಿಲ್ಲ ಗೊತ್ತಿಲ್ಲ. ಫೋನ್ಯಾಗೂ ಚಾರ್ಜ್ ಇಲ್ಲ, ಹಾಕ್ಬೇಕಂದೆ. ಏನು ಮಾಡೋದು ನೋಡಿ. ಬರ್ರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ ಇಲ್ಲೇ ಶ್ರವಣಕುಮಾರ್ ಊಟ ಮಾಡಾಕತ್ತಾರ. ಟೈಮನ್ನು 4 ಗಂಟೆ ಆಗೈತೆ. ಇವಾಗ ಮತ್ತು ಜಸ್ಟ್ ಕರೆಂಟ್ ಬಂದ ನೋಡಿ. ಕರೆಂಟ್ ಬಂದಿಂದ ಫೋನ್ ಚಾರ್ಜಿ ಹಾಕ್ಕೊಂಡು ಅದು ಒಂದಿಷ್ಟು ಅವಲಕ್ಕಿ ಎಣ್ಣೆ ಹಾಕಿದೆ ಇಡ್ಲಿ ಮಾಡೋಕೆ. ಅವಲಕ್ಕಿ ಮಿಕ್ಸರ್ಗೆ ಹಾಕಿದ್ರೆ ಆಯ್ತು ಅಂತೇಳಿ ಮತ್ತು 1 ಗಂಟೆಗೆ ವೀಡಿಯೋ ಹಾಕೋದಿತ್ತಲ್ಲ ಹಾಕೋದು ಆಗಲಿಲ್ಲ ರೀ. ಮತ್ತು ಎಲ್ಲ ಕೆಲಸ ಮಾಡ್ಕೊಂಡು ಕರೆಂಟ್ ಹೋದು ಒಂದು ಸ್ವಲ್ಪ ಮಲ್ಕೊಂಬಿಟ್ಟೆ. ರಾತ್ರಿ ನಿದ್ದಿಲ್ಲ, ಮುಕ್ಕೊಂಡು ನಿದ್ದೆ ಹತ್ತಲಿಲ್ಲ ರೀ. 2:15ಗೆ ವೀಡಿಯೋ ಅಪ್ಲೋಡ್ ಮಾಡೀನಿ ರೀ. ಇವತ್ತು 1 ಗಂಟೆಗೆ ಹಾಕೋದಿತ್ತು. ಹಿಂಗೆ ನೋಡಿರಿ, ಒಮ್ಮೊಮ್ಮೆ ಸಮಯ ಸಂದರ್ಭ ಆಗಲ್ಲ. ಪಲ್ಯ ಹೆಂಗಾಗೈತಿ? ರೊಟ್ಟಿ ಪಲ್ಯ ಹಾಕೊಂಬು. ಏನೋ ಮುಂಜಾನೆ ನಾಷ್ಟ ಮಾಡಿ ಬಿಡ್ಬೇಕಂತ ಮಾಡಿದ್ದೀನಿ ರೀ. ಮತ್ತು ಇವು ಮಕ್ಕಳು ಸಾಲಿಲ್ಲ ಮನ್ಯಾಗಿರ್ತಾರೆ. ಮಧ್ಯಾಹ್ನ ಉಂಡಾಡು ಮಕ್ಕಳು ರೀ ಅವು. ಕದ ಯಾಕೆ ಹಾಕಿ ಬಂದ್ಯಪ್ಪ? ನಾವು ವಿಡಿಯೋ ಮಾಡಾಕತ್ರ ನೀ ಕದ ಹಾಕಿ ಬಂದ್ಬಿಡ್ದು ಓಡಿ. ಇನ್ನು ಹುಡುಗ ನಾನು ಹಿಂದೆ ನೀರು ಬಂದವ್ರೀಗ ಬಟ್ಟೆ ಸಾಬೂನು ಪುಡಿಯಾಗ ಎದ್ದಿದ್ರಾತ ಅಂತ ನಾ ಮಾಡಿದೆ. ನೋಡಿರಿ ಟೈಮ್ ನೋಡ್ತಿರ್ಬೇಕು. ಬಟ್ಟೆ ಸಾಬೂನು ಪುಡಿಯಾಗ ಎದ್ದು ನೀರು ತುಂಬ್ಕೊತ ಬಟ್ಟೆ ಒಗ್ದಾಕ್ತೀನಿ. ದವಾಖಾನಿಗಾರ ಹೋಗಿ ಬರಲಿಲ್ಲ ಅಂತೀನಿ ರೀ. ಇದು ಒಜ್ಜೈತ್ರಿ ಕೆಮ್ಮಿಂದು. ಎಲ್ಲರೂ ಕ್ಲೀನ್ ಮಾಡೀನಿ. ಶ್ರವಣಕುಮಾರ್ ಹಾಕಿ ಬಂದಾನ ನೋಡು ಬಾ. ನಮ್ಮ ಇನ್ನಿ ಬಂದು ನೋಡಿ ಕದ ಹಾಕಿ ಬಂದನಲ್ಲ. ಯಾಕೆ ಕದ ಹಾಕಿರಲ್ಲ ಅಂತಂದು ಗಿರಣ್ ಚಲೋ ಆಗೈತಿಲ್ಲ ಫೋನ್ ಹಚ್ಚಿಲ್ಲ ಇನ್ನಿ ಆಗೈತೆ ಅಂದೆ. ರೊಟ್ಟಿ ಪಲ್ಯ ನೋಡಿರಿ ಟೈಮು 5 ಗಂಟೆ ಆಗೇ ಬಿಡ್ತು. ಬಟ್ಟೆನೂ ಸಾಬೂನು ಪುಡಿಯಾಗಿದ್ದೀನಿ. ಇವಾಗ ಉಣ್ಣಂದ್ರೆ ಒಂದು ರೊಟ್ಟಿ ಹುಡ್ಕೊಂಡು ಬರೋಬ್ಬರಿ 1 ತಾಸು ಆಯ್ತು ನಾವು ಕುಂದ್ರೆ ಅಟ್ಟೆ ಆಡಕ್ಕೆ ಹೋಗ್ತಾನ್ರಿ. ಆಗ ಬಟ್ಟೆ ಗಿರಿಯಕ್ಕೆ ಬಂದರು ಆಡಕ್ಕೆ ಹೋಗ್ಯಾನ್ರಿ. ಅಲ್ಲಿ ಇಷ್ಟು ಬಟ್ಟೆ ಒಗಿಬೇಕು. ಮಿಕ್ಸರ್ಗೆ ಹಾಕಿದ್ನೆಲ್ಲ ಅವಲಕ್ಕಿ ಒಂದಿಷ್ಟು, ಉದ್ದಿನ ಒಂದಿಷ್ಟು, ಸಂಜಿಕ ಇಡ್ಲಿ ಸಾಂಬಾರು ಮಾಡಿದ್ರಾತು. ಚಟ್ನಿ ಮಾಡಲ್ರಿ. ಶ್ರಾವಣಿ ಊಟ ಮಾಡ್ಯಾಡ್ರಿ. ಆಕೆ ಊಟ ಮಾಡಿ ನೀರು ತುಂಬಿದ್ಲು. ಈ ಥರ ಆಗೈತೆ ನೋಡಿ ಹಿಟ್ಟು. ಇನ್ನು ಈಗ ಹಾಕಿ ಮಿಕ್ಸರ್ಗೆ ಹಾಕಿಟ್ಟಿನಿ. ಟೈಮಿನ 5 ಆಗಿಲ್ಲ ರೀ. ಬರ್ರಿ ಬಟ್ಟೆ ಒಗಿತೀನಿ. ಬಟ್ಟೆ ಒಗೋದು ಒಂದು ಜೋಡಿ ನೈಟಿ ಹಿಡಿಯೋದು ಅರ್ಜೆಂಟಾಗಿ. ಪಿಕೋ ಹಾಕು ಕೇಳಕ್ಕೆ ಬಂದಿದ್ರು. ನೈಟಿ ಹಿಡಿಯೋರು ಅವರು ಬಂದಿದ್ರು. ಮತ್ತು ನೈಟಿ ತೊಗೊಂಡು ಹಿಡ್ಕೊಡ್ತೀನವ ಅಂಥೇಳಿ. ಓ ನೋಡಿರಿ ಇಲ್ಲೇ ಇಷ್ಟು ಬಟ್ಟೆ ಎಲ್ಲ ಒಗೆದು ಹಾಕಿದೆ. ಬಟ್ಟೆ ಒಗಿರಾಗನೇ 3 ಮಂದಿ ಕಸ್ಟಮರ್ ಬಂದ್ರಿ. ಅವ್ರು ಕುಂದರ್ಸೆ ಬಟ್ಟೆ ಒಗೋದು. ಯಾಕೆ ನೀವು ಇವತ್ತಿನ 2 ದಿನದ ಬಟ್ಟೆ ಇದ್ವಲ್ಲ, ಸುಮ್ಮನೆ ಮತ್ತೆ ಅಲ್ಲಿ ಅಂತೆ ಕುಂದ್ರಿ ಆಂಟಿ ಕುಂದ್ರವಿ ಅಂತಂದೆ. ಅವ್ರು ಕುಂತ್ರಿ. ಸ್ವಲ್ಪ ಇದ್ದು, ಇನ್ನು 2-3 ಅಷ್ಟೇ ಇದ್ದು ಒಗೆದು ಒಣ ಹಾಕಿ ಒಳಕ್ಕೆ ಬಂದೆ. ಅವರು ನಿಂತಿದ್ರಾಗ ಹುಡ್ರೆಲ್ಲ ಬಂದು ನೋಡಿ. ಆಂಟಿಯರ ಮಕ್ಕಳು ನಮ್ಮ ಹುಡ್ರು ಆಟ ಆಡಕತ್ತಾರ ನೋಡ್ರಿ. ಇಲ್ಲೆಲ್ಲ ಮಕ್ಳು ಹೆಂಗೆ ಆಟ ಆಡಕತ್ತಾರ. ಉಸಿರು ಆಂಟಿ ಮಕ್ಕಳು, ಆವಿ ಮಕ್ಕಳು. ಆವಿನೂ ಸಾಮಾರು ಊರಿಗೆ ಅಂತ ನೈಟಿ ಹಿಡಿಬೇಕಂತ ನೈಟಿ ತೊಗೊಂಬಂದ. ಕಂಡಪಟ್ಟಿ ಒಂದು 5-6 ನೈಟಿ ಹಿಡಿಯೋದವ್ರಿ. ಊರಿಗೆ ಹೋಗಿ ಏನು ಜನ ಸುಖ ಆಗಿಲ್ಲ ನೋಡಿ. ನೋಡ್ರಿ ಟೈಮು 7:30 ಆಗೈತೆ. ನಾವು 5-6 ಗಂಟೆ ಆಗಿತ್ತು ಬಟ್ಟೆ ಬಾಂಡೆ ಮಾಡಿ ತನ. ಎಲ್ಲರೂ ಬಟ್ಟೆ ಗಿರಕ್ಕೆ ಬಂದಿದ್ರು. ಬಟ್ಟೆ ಕಸ್ಟಮರ್ ಬೈದ್ರು. ಅವು ಎಲ್ಲ ಒಲಿವೆಲ್ಲ ಹೆಂಗೆ ಮನೆ ತುಂಬ ಹರಿಯಾಕಿದ್ರು ತೋರಿಸ್ತೀನಿ. ಏನು ನೈಟಿ ಮಾತ್ರ ಶೇಲ್ ಅಲ್ಲ. ನೋಡೋದು ಹೋಗುದ್ರಿ. ಬಟ್ಟೆ ಮಾಲೆಗಳೆಲ್ಲ ನೋಡೋದು ಹೋಗುದು ಹರಿಯತೈತೆ. ಒಂದು ಈಟೆ ಕೊತ್ತಂಬರಿ ತೊಳ್ಕೊಂಡೆ. ಹಿಂಗೆ ನಾವು ಅಡುಗೆ ಮಾಡುವ ಹೊತ್ನ್ಯಾಗ ತೊಳೆದು ಹಾಕಿಟ್ಟಿದ್ದಂದ್ರೆ ಬೇಷ್ ಆಗ್ತಿತ್ತು. ಹಿಂಗೆ ತೊಳಿಲಿಲ್ರಿ ನಾವು. ಕರಿಬೇವು ನೀ ತೆಗಿಯಪ್ಪ. ನೀ ಸುಮ್ ಕುಂದ್ರು ಆಮೇಲೆ ತನಕ ಊಟ ಬೇಕೋ ಬ್ಯಾಡ ನೀವು ಹಂಗೆ ಸರ್ದಾಗ ಕಡೆ ಕುಂದು ನೀ ನಡ್ದಕ್ಕೆ ಕಾಡಕೈತೆ ಊಟ ಆಗಲ್ಲ. ಬರ್ರಿ ನಾ ಚಾಕುಲೆ ಭಾಳ ಅಂದ್ರೆ ಕೊತ್ತಂಬರಿ ಅಷ್ಟೇ ಕಟ್ ಮಾಡ್ತೀವಿ. ಉಳ್ಳಾಗಡ್ಡಿ ಕಟ್ ಮಾಡಕ್ಕೆ ಗಾವನ ಆಗಲ್ರಿ. ಇದು ಹರಿಯವಲ್ರಿ ನಮ್ಗೆ. ದಡಮ್ಮ ಬರೇ ಉಳ್ಳಾಗಡ್ಡಿ ಏನು ಬೇಕಾದ್ರೆ ಹಿಡಿದು ತೊಗೊಂಡೇ ಇಲ್ಲ.
ನಮಗೆ ಇಳಿಬೇಕ್ರಿ ಅದಕ್ಕೆ ಅಕ್ಕಾಗೇನು ತಿಳಿದಿಲ್ಲ. ಪಾರಿ ಬೆಳ್ಳುಳ್ಳಿ ಜಜ್ಬೇಕಂದ್ರೆ ಗ್ಯಾಸಿಗೆ ಕಟ್ಟಿ ಮೇಲೆ ಒಂದು ಗುಂಡು ಇಟ್ಟಿನ್ರಿ ಅದನ್ನೇ ಜಜ್ತೀನಿ. ಹಿಂದಿ ಕಾಲನಿಲ್ಲ ಕುಟ್ಟು ಕಲ್ಲನ್ನು ಇಲ್ರಿ, ಹಿಂಗಾಗಿ ಇದನ್ನ ಮೇಲೆ ಮಾಡ್ತೀನಿ. ಇದನ್ನು ಗುಂಡು ಮಾಡಿಬಿಟ್ಟಿನಿ. ಚಲೋ ಐತಿ ಗುಂಡು. ಸಾರಿ ಸಜ್ಜು ಮಾಡಿಟ್ಟು ಆ ಕಡೆ ಸಾರಿ ಸಜ್ಜು ಮಾಡಿಟ್ಟಿದ್ರಿ. ಆ ಕುಕ್ಕರ್ ಎತ್ತಾಕ್ಬೋತಾರ ನೋಡ್ರಿ, ಸೀಟಿ ಗೀಟ್ ಹಬ್ಬದ್ರಿ. ಅದಕ್ಕೆ ಇಂಥ ಮಕ್ಕಳದ ಅಂತೇಳಿ ಟೀಲಿ ಕುಕ್ಕರ್ ತಂದಿನ್ರಿ. ಭಾಳ ಏನು ಎಫೆಕ್ಟ್ ಕೊಡಲ್ಲ, ಬ್ಲಾಸ್ಟ್ ಆಗಲ್ಲ ಅಂತಾರ, ಏನು ಗೊತ್ತಿಲ್ರಿ. ಆದ್ರೆ 3 ವರ್ಷ ಆಯ್ತು, ಚಲೋ ಬಂದೈತಿ ಟೀಲಿಂದು. ಯಾವಾಗ ಐತಿ ನೋಡ್ರಿ ಇದು ಬಟರ್ಫ್ಲೈ ಕಂಪ್ನಿ ಹೆಸರು. ಇನ್ನೊಂದು 2 ಲೀಟ್ರ್ ತರ್ಬೇಕ್ರಿ, ಭಾಳ ಇಷ್ಟ ಆಗೈತಿ 2 ಲೀಟ್ರದು. ಇಂಥ ಬ್ಯಾಳಿ ಪಾಳಿ ದೊಡ್ಡದಾಗೈತ್ರಿ, ನಮ್ಗೆ ಇಷ್ಟಿಷ್ಟು ಸಣ್ಣ ನೋಡ್ರಿ. ಸಾಂಬಾರಿಗೆ ಒಗ್ಗರಣೆ ಹಾಕಿದೆ, ಮಸ್ತಾಗ ಸಾಂಬಾರು ಆಯ್ತು. ಟೈಮ್ ತೋರಿಸ್ ಲೇಟಾಗೈತೆ ಅಂತ ಕಾಯ್ಕೋತ ಕುಂತಾಡ್ರಿ. ಸಾಂಬಾರಿಗೆ ಒಗ್ಗರಣೆ ಹಾಕಿ ಇಡ್ಲಿ ತಗೊಟ್ಟಿನ್ರಿ. ಒಂದು ಕಾಚೆ ಒಂದು ತೆಗೆದ್ರೆ 6 ಇಡ್ಲಿ ಬರ್ತಾವೆ ನೋಡಿ. ಮಸ್ತ್ ಬಂದವ್ರಿ ಇಡ್ಲಿ, ನೋಡ್ತಿರ್ಬೇಕು, ಸಖತ್ ಬಂದವು. ಉಲೇಕ್ಕಿ ಹಾಕ್ಬೇಕ್ರಿ, ಒಂದು ಸ್ವಲ್ಪ ಸ್ಮೂತಾಗಿ ಬರ್ತಾವೆ ಇಡ್ಲಿ. ಒಡೆದು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸುಡಾಕತ್ತವ್ರಿ, ಇವಾಗ ತೆಗೆದೀನಿ. ಸಾಂಬಾರು ಕುದಿಯಾಕತ್ತೈತೆ, ಬರೀ ಶ್ರಾವಣಿಗೆ ಹಾಕಿ ಕೊಡ್ತೀನಿ. ತೊಗರಿ ಬೇಳೆ ಅಲ್ರಿ, ಚೆನ್ನಾಗಿ ಬೇಳೆ ಸಾಂಬಾರು ಮಾಡಿ ನೋಡಿ. ಶ್ರಾವಣ್ ಕುಮಾರ ಟೇಸ್ಟ್ ಮಾಡ್ತಾರೆ, ಇಬ್ಬರು ಅಂತಾರೆ. ಈಗ ಬರ್ರಿ ಟೈಮನ್ನು ತೋರಿಸ್ತೀನಿ ನಾನು. ಅರ್ಧ ತಾಸನ್ನೇ ರೆಡಿ ಮಾಡಿ ನೋಡಿ. ಸಾಂಬಾರು ಇಡ್ಲಿ ಹೆಚ್ಚಾಗಿರ್ಬೇಕು, ಅರ್ಧ ತಾಸು. ಉಣ್ಣು ಮೇಡಮ್ ನೋಡ್ರಿ, ಅವರೆಲ್ಲ ಕುಂತಲ್ಲ ಮಾತಾಡ್ಕೋತ ಕುಂತ್ಯ. ಇಷ್ಟು ಬಟ್ಟೆಲ್ಲ ಹಾಗೆ ಬಿದ್ದಾವು, ಯಾವ್ಯಾವಂತ ನೋಡಾಕತ್ತಿದ್ದೆವು. ಇಷ್ಟು ಹಾಗೆ ಬಿದ್ದಾವು. 7:30 ಮ್ಯಾಗ ಬಂದೀನಿ ರೀ. ಬೇಳೆ ಕುದಿಸಿ ಇಡ್ಲಿ ಸಾಂಬಾರು 8:15 ಆಗೈತೆ ನೋಡಿ. ಅವು ಏನಾರ ಮಕ್ಳಿಗೆ ಹೆಂಗೆ ನೋಡಿ ಎಟ್ಟೆ ಮಾಡಿಕೊಡ್ರಿ. ನಾನು ಎಷ್ಟೆಲ್ಲ ಮಾಡ್ತೀನಿ, ವೆರೈಟಿ ನೋಡ್ತಿರ್ಬೇಕು. ಮತ್ತು ಶ್ರಾವಣ್ ಕುಮಾರ್ ಹಾಗೆ ಮಾಡ್ತಾನೆ, ಸೂಕ್ಷ್ಮಿನಿ ಅಲ್ಲಿ ನೋಡಿ. ಮಾಡೋರ ಮನ್ಯಾಗಾದ್ರೆ ಹೆಂಗೆ ಆಗ್ತಿತ್ತಾನ. ಟೇಸ್ಟ್ ಮಾಡಿ ಅವ ಎಷ್ಟು ಅವಸರ ಮಾಡಿದಿಲ್ಲ. ಪಾಗ ಕುಕ್ಕರ್ ಖಾರ ಕೊಂಟಾನ್ರಿ, ನೋಡಿರ್ಬೇಕು ವಿಡಿಯೋದಾಗ, ಹೌದಿಲ್ಲ. ಸಾಂಬಾರು ಬಂದ್ ಮಾಡ, ಸುಡ್ತೆ ತಡಿಯಪ್ಪ. ಸ್ವಲ್ಪ ಆರುತ್ತಾನೆ ಸಮಾಧಾನ ಇಲ್ಲ. ನಪ್ಪು ಚಮಚೆ ತಗೋ, ಸ್ಪೂನ್. ಸ್ವಲ್ಪ ಆರುತ್ತಾನ ಕೊಡುತ್ತಾನ, ಪುರ್ಸತ್ತಿಲ್ಲ. ಸಾರಿ ಮೇ ಮುಚ್ಚೋ, ಪ್ಯಾನಿಗಳಿಗೊಂಬ ನೋಡ್ರಿ. ಸುಡುದು ಹಾಕಿ ಕೊಟ್ಟಿನಿ. ಶ್ರಾವಣ ತಡ್ಕೊಂಡು ಶಕ್ತಿನಿ ನೋಡಿ. ಮಕ್ಕಳಿಗೆ ಏನು ಮಾಡೋದು. ಮತ್ತು ಸ್ಪೂನ್ ಕೊಟ್ಟೆ ತಿಂದರು, ಅವರು ಕೂಡ ತಿಂದರು, ನಾನು ಕೂಡ ತಿಂದೆ. ಮತ್ತು ಇದು ರೀ ಆರಾಮಿಲ್ಲ ಅಂತ ಇದ್ದಿದ್ದೆಲ್ಲ, ಇಲ್ಲಿ ನಮ್ಮ ತಂಗಿಯರು ಆಗ್ಬೇಕು. ಅವ್ರು 2 ರೊಟ್ಟಿ ಬದ್ನಿಕಾಯಿ ಪಲ್ಯ ಕೊಟ್ಟಿದ್ರು. ಮತ್ತು ಅವ್ರಿಗೊಂದು 5-6 ಇಡ್ಲಿ ಸಾಂಬಾರು ಕೊಟ್ಟೆ. ಎಲ್ಲರೂ ಆಯ್ತು ರೀ. ಇವಾಗ ಅಷ್ಟು ಹತ್ತಿತ್ತಂತ ಆತಿಡಾಕತ್ತೀನಿ. ಟೈಮು 9:30 ಆಗೈತೆ. ಶ್ರಾವಣ್ ಕುಮಾರ್ ಹಾಸಿಗೊಂದು ಮುಕ್ಕೊಂಡ್ರು. ಶ್ರಾವಣಿನ ಎದ್ದಿದ್ರಿ, ಏನು ಮುಕ್ಕೋಗ ಅನ್ನಕತ್ತಿದ್ದೆ. ಇಷ್ಟು ಅಂಡಿ ಹಾಕ್ಬೇಕಂದೆ. ಇಲ್ಲ ಮಮ್ಮಿ, ನಾನು ನಿನ್ಗೂಡನೆ ಮುಕ್ಕೋತೀನಿ ಅಂತಂದ್ಲು. ಆದ್ರೆ ಆತ್ಬಿಡ ಅಂತೇಳಿ ಆಕಿ ವಿಡಿಯೋ ಮಾಡಾಕತ್ತಿದ್ಲು. ಶ್ರಾವಣ್ ಮಲ್ಕೊಂಡ ನೋಡಿ. ಇಸು ಬಟ್ಟೆ ಕಿತ್ಯಾಡಿ ನೋಡ್ಯಾರಿ, ಏನು ನೋಡ್ತಾರ. ಯಾರೋ ಬಟ್ಟೆ ತೊಗೊಂಡಾರ ಬಿಡಲ್ಲ, ನೋಡೋದು ಹೋಗೋದು ಇದೇ ಥರ ಮಾಡಾಕತ್ತಾರಿ. ಎಷ್ಟು ಮಾರಲಿ. ಇಲ್ಲಿನೂ ಒಬ್ರು ಬಟ್ಟೆ ಮಾರಾಕತ್ತಾರ. ಇಲ್ಲೇ ನಮ್ಮ ಓನ್ಯಾಗ ರೀ ಮಗ್ಲ. ಅವ್ರಿಗಾಗತ್ತೆ, ಅವ್ರಿಗಾಗತ್ತೆ, ನಮಗಾಗತ್ತೆ. ಅದೇನು ಟೆನ್ಷನ್ ಇಲ್ಲ. ನಾನು ಅಮಾಸಿ ಮುನಿ ಮಾಡಿ ಅಮಾಸಿ ಸನೇಕ ಮಾಲ್ ಹಾಕ್ತೀನಿ ರೀ. ಯಾಕಂದ್ರೆ ಅಮೌಂಟನ್ನು ಕೊಡ್ಸತ್ತೀನಿ. ಇವಾಗ ಹುಡ್ರು ಸಾಲಿಗೆ ಹಚ್ತೀನಿ. ಇವಾಗ ಅಷ್ಟು ಮಾಲ್ ಹಾಕಿದ್ನಿ ಅಂದ್ರೆ ಹುಡ್ರು ಸಾಲಿಗೆ ಯಾವುದಕ್ಕೂ ಖರ್ಚು ಹಾಕ್ಸೋಲ್ಲ. ಮೊದಲು ಇವ್ರು ಸಾಲಿಗೆಲ್ಲ ಹಚ್ಕೊಂಡು ಇವ್ರಿಗೆಲ್ಲ ಮೊದಲು ಒಂದು ಸ್ವಲ್ಪ ಸಾಲಿಗೆ ಹೊಂಟ್ರಂದ್ರೆ ಮತ್ತು ನನಗೆ ಸಮಾಧಾನ ಆಗುತ್ತೆ. ಈಗ ಇಟ್ಟು ಒಮ್ಮೆ ಅಂತಾರಲ್ಲ, ಎಲ್ಲ ಸಂಸಾರ ಎಲ್ಲ ಥರ ನೋಡೋದು ಅಜ್ಜೈತ್ರಿ. ನಾವು ಏನಾಗುತ್ತೆ, ಎಷ್ಟು ಹೇಳ್ಕೊತಾವ್ರಿ, ಯಾರು ಸಂಸಾರ ಮಾಡಲ್ಲನ ಅಂತ ಅನಿಸುತ್ತೆ ನಿಮಗೆ. ಆದ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ. ಯಾಕಂದ್ರೆ ಇವಾಗ ಬಟ್ಟೆ ಮಾಲ್ ಹಾಕಕ್ಕೆ ಅಮೌಂಟನೇ ಸಾಲಿ ಕಟ್ಟಿದ್ರಾತು. ಮತ್ತು ಮುಂದೆ ಏನಾರ ಬಂಗಾರ ಒತ್ತಿ ಹೋಗೋದು ತೊಗೊಂಡ್ಕೇರಿ ಹೆಂಗೋ ಜೀವನ ಒಳಸಾಡಬೇಕಲ್ರಿ. ಈ ಸುಮ್ಮನೆ ಮತ್ತು ಅವ್ನು ಬಟ್ಟೆ ಮಾಲ್ ಹಾಕಿ ಮತ್ತಿದು ಸಾಲಿ ಹೊತ್ನ್ಯಾಗ ಅದು ಲೋನ್ಗೆ ಅದಕ್ಕೆ ಬ್ಯಾಂಕ್ನ್ಯಾಗ ಅಡ್ಡಾಡ್ಸ್ಬಿಡ್ತಾರೆ. ಬ್ಯಾಂಕ್ನ್ಯಾಗ ಜಲ್ದಿ ಕೆಲಸ ಆಗೋದಲ್ಲ. ನೋಡೋಣ್ರಿ. ಈಗ ಅದಕ್ಕೆ ಅಷ್ಟು ಮೊದಲು ಹತ್ತಿಟ್ಕೋತೀನಿ, ಎಷ್ಟು ಮಾಲ್ ಐತಿ ಏನಂತ ನೋಡ್ಕೊಂಡ್ಕೇರಿ ಇದಿಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಹಸು ರಾಟಿವೆಲ್ಲ ನೋಡ್ಕೊಂಡಿನಿ. ಎಷ್ಟು ಇವೆರಡು ಹೊಲಿಗೆ ಹಾಕಕ್ಕೆ ಕೊಟ್ಟಾಡ್ರಿ. ಅವಿ ಈಗ ಹೊಲಿಗೆ ಹಾಕಕ್ಕೆ ಮುದ್ದೆ ತಂದಾರಂತೀವಿ 500 ರೂಪಾಯಿ ಜೋಡಿ ಅಂತ. ಆಗ ನಂದ್ರೆ ಹೊಡೆದ್ಲು, ಇಷ್ಟ ಅಲ್ಲವ ಅಕ್ಕ ಇಲ್ಲಿ ಯಾವ ಅಂತಂದ್ಲು.
ಆದ್ರೆ ಅದು ಬಿಡವ ಅಂತಂದು ಇವೆರಡು ಹೊಲಿಗೆ ಹಾಕವ ಅಂತಂದು ಸೀರೆ ನೋಡಿದ್ಲು. ಸೀರೆನ ಇಷ್ಟ ಅಲ್ಲ, ಇಬ್ಬರು ಮೂವರು ಕಿತ್ತಾಡೋದ್ರಿ. ಹೊಸ ಡಿಸೈನು ಹೊಸ ಮಾಲ್ ಬೇಡ್ತಾರೆ. ಮಾಲ್ ಹಾಕತ್ತಾರ. ಈ ಮಾಲ್ ಹಾಕೋ ಇಷ್ಟು ಮಾಲ್ ಐತ್ರಿ. ಈಗ ಇಷ್ಟು ಗಂಟು ಹಿಡ್ಕೊಂಡು ಕುಂದ್ರದು ಮತ್ತು ಉದ್ರಿ ಮಾತ್ರ ಸಾಕು ಅನ್ನಂಗೆ ಐತ್ರಿ. ಓಡ್ನಿಗಳನ್ನು ಇಷ್ಟು ನೈಟಿಗಳು ಅದು ಓಡ್ನಿಗಳು ಮಾಡಿ ಚಿಟ್ಟಿ ಅವ್ರು ಒಂದು ಓಡ್ನಿ ತೊಗೊಂಡ್ರು. ಎಷ್ಟು ಮುದ್ದಿ ಮಾಡಿ ಹೋಗ್ಬಿಟ್ರು ನೋಡಿ. ಅವ್ರ ಕೆಲಸ ಮುಗಿಯೋನು ಏನೈತ್ರಿ. ಅವರು ನಾನು ತೊಗೋರವ ನೀನು ನೋಡ್ರಿ ತೊಗೋರಿ ಆಟಿ ಹೊಲಿಯಾಕತ್ತಿರ್ತೀನಿ ಇಲ್ಲಿಕ್ಕಂದ್ರೆ ಮೊನ್ನೆ ಆರಾಮದ್ರ ಮುಕ್ಕೋಯ್ದ್ಯಾ ಓಡ್ನಿ ಬೇಕಕ್ಕ ಅಂದ್ ನೋಡ್ರಿ ಅವ ತೊಗೋರಿ ಅಂತಂದೆ. ಅಷ್ಟು ಮುದ್ದಿ ಮಾಡಿ ತುರಿಯಕ್ಕೆ ಬಿಟ್ರೆ ನಮ್ಮಂಗೆ ಯಾಕೆ ಇರ್ತಾರೆ ಅವರು. ನಮ್ಮ ಮತ್ತು ಅಷ್ಟು ಜಾಸ್ತಿ ಮಡಿಚಿ ಅತ್ತಾಗಿ ಇಟ್ಕೋಬೇಕು ನೋಡಿ. ಯಾಕಂದ್ರೆ ಮಾಲ್ ಇರ್ತೈತೆ ನೀಟಾಗಿದ್ರೆ ಒಯ್ತಾರೆ. ಇಲ್ಲಿಕ್ಕಂದ್ರೆ ಹೊಲಸು ಸ್ವಲ್ಪ ಏನರ ಅನಿಸ್ತಂದ್ರೆ ಒಯ್ದು ಒಯ್ಯಲ್ಲ, ಅವ್ರು ಮುಟ್ಟಲ್ರಿ. ಹಂಗಾಗ್ಬಿಡ್ತೈತೆ. ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಬರ್ರಿ ಇಷ್ಟು ಇಟ್ಕೋತೀನಿ. ಮತ್ತು ನೀನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ನಿಮ್ಮ ಕಮೆಂಟ್ ನೋಡಿ ತುಂಬ ಖುಷಿ ಆಯ್ತು ನನಗೆ. ಅಕ್ಕ ತಂಗಿ ಸಾಂಗ್ ಮಾಡಿದ್ವಿ ಅಕ್ಕ ನಾನು. ಇಷ್ಟು ಜನ ಕಮೆಂಟ್ ಹಾಕಿ ನೋಡಿ. ಕಮೆಂಟ್ಗೆ ಓದ್ತೀನಿ. ಸೂಪರ್ ಅಕ್ಕ ತಂಗಿ ಸಿಸ್, ಯಾರ ದೃಷ್ಟಿನೂ ಬೀಳದೇ ಇರಲಿ ಇಬ್ಬರಿಗೂ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್ಟರ್, ಖುಷಿ ಆಯಿತು. ಇನ್ನೊಬ್ಬರು ಸಿಸ್ಟರ್ ಸೂಪರ್ ಅಕ್ಕ ತಂಗಿ ಅಂತ ಹಾಕಿರಿ. ಸೂಪರ್ ಅಂತ ಹಾಕಿರಿ ನೋಡಿ. ಇನ್ನೊಬ್ಬರು ಸಿಸ್ಟರು ಪೂಜಾ ಸಿಸ್ಟರ್ ಅಂತ ಹೊಸ್ಮನಿ ಪೂಜಾ ಹೊಸ್ಮನಿ ಸಿಸ್ಟರು. ನೋಡ್ರಿ ಅಕ್ಕ ತಂಗಿ ಅಂದರೆ ಹೀಗಿರಬೇಕು ಜೋಡಿ. ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಹೀಗೆ ಇರಿ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೀವು ಅಂದಂಗೆ ಕಷ್ಟ ಬರಲಿ ಸುಖ ಬರಲಿ ಅಕ್ಕ ತಂಗಿಯಾಗಿ ನಾವೀಗೆ ಇರ್ತೀವ್ರಿ. ನಮ್ಮ ಊರು ತಂಗಡಿ ಅಂತ ಒಬ್ರು ಕಮೆಂಟ್ ಹಾಕಿರಿ. ತಂಗಡಿ ನೀಲಮ್ಮ ಗುಡಿಗೆ ಹೋಗಿದ್ನಲ್ಲ ನಾನು, ಅಲ್ಲಿದು ಕಮೆಂಟ್ ಮಾಡ್ಯಾರ ನೋಡಿ. ಥ್ಯಾಂಕ್ ಯು ಸೊ ಮಚ್. ನಮ್ಮದು ಅಲ್ಲೇ ನೋಡಿ. ಬರ್ರಿ ಇಲ್ಲೇ ಇವಾಗ ಇನ್ನೊಂದು ಕಮೆಂಟ್ ಐತೆ, ಅದನ್ನೊಂದು ಹೇಳ್ತೀನಿ ನಿಮಗೆ. ಶ್ರಾವಣಿ ತಲೆಕ್ಕೊಂದು ಒಂದೊಂದು ಕೂಲ ಹಂಗೆ ಇಟ್ಟಿರ್ತಾಳ್ರಿ. ಮತ್ತು ಅವಷ್ಟು ಕಂಡು ಕ್ಲೀನ್ ಮಾಡ್ಕೇರಿ ಇಟ್ಟು ನೋಡಿ. ಸಿಸ್ಟರ್ ಪವಿತ್ರ ಸಿಸ್ಟರ್ ಅಂತೇಳಿ ಕಮೆಂಟ್ ಹಾಕ್ಯಾರ. ಹೇಳ್ತೀನಿ ನೋಡ್ರಿ. ಸಿಸ್ಟರ್ ನಿಮ್ಮ ಮನೆ ವಿಡಿಯೋ ನೋಡೋಕ್ಕೆ ಇಷ್ಟ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ತವ್ರ ಮನೆ ವಿಡಿಯೋ ನೋಡುತ್ತೇವೆ, ಆದರೆ ಈ ಥರ ಅನಿಸೋದಿಲ್ಲ. ನಿಮ್ಮ ಮನೆ ನನಗೆ ತುಂಬ ಇಷ್ಟ ಆಗಿದೆ. ನೀವು ನಿಮ್ಮ ಮನೆ ಬರಬೇಕು ಅನಿಸುತ್ತೆ. ಹೌದು ಸಿಸ್ಟರ್, ತುಂಬ ಬೇಜಾರು ಮಾಡ್ಕೊಳಕ್ಕೇನು ಇಲ್ಲ ಸಿಸ್ಟರ್. ನಿಮ್ಮ ಇಷ್ಟವನ್ನು ನೀವು ಹಂಚ್ಕೊಂಡಿರಿ, ಅದ್ರಾಗ ಬೇಜಾರು ಯಾಕೆ ಮಾಡ್ಕೊಳೋದು. ತವ್ರ ಮನೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ. ಇಲ್ಲಿ ವಿಡಿಯೋ ನಿಮಗೇನೋ ಒಂಥರ ಇಷ್ಟ ಆಗುತ್ತಾ, ಮನೆ ಇಷ್ಟ ಆಗುತ್ತಾ, ಅದಕ್ಕೆ ನೀವು ಇಲ್ಲಿ ವಿಡಿಯೋ ಇಷ್ಟ ಅಂತ ಹೇಳಿ ಅದ್ರಾಗ ಏನಿಲ್ಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಬೇಜಾರು ಮಾಡ್ಕೊಳಕ್ಕೆ ಏನೈತ್ರಿ, ಇದ್ದಿದ್ದು ಮಾತಿದ್ದಂಗೆ ಹೇಳಿರಿ. ನಮಗೆ ನೋಡಿ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತಾ ಅಲ್ಲಿ ನೋಡಿರಿ. ಅಲ್ಲಿ ಇಷ್ಟ ಆಗ್ಲಿಕ್ಕೂ ನೋಡಿರಿ, ಇಷ್ಟ ಆದ್ರೂ ನೋಡಿರಿ. ಯಾಕಂದ್ರೆ ನೀವು ನೋಡಿದ್ರೇ ತಾನೇ ನಮ್ಗೆ ಹೆಲ್ಪ್ ಆಗೋದು, ಪೇಮೆಂಟಿಗೆ $1 ಕೊಡೋದು. ವಿಡಿಯೋ ನೋಡೋದು ಮಾತ್ರ ಸ್ಕಿಪ್ ಮಾಡಬೇಡಿ. ತುಂಬ ಖುಷಿ ಆಗತೈತೆ. ಯಾಕಂದ್ರೆ ನಾ ಹೇಳಿರೋ ಅಂಥ ನಿನ್ನೊಂದು ಮಾತಿಗೆ ಎಲ್ಲರೂ ಇಷ್ಟು ರೆಸ್ಪಾನ್ಸ್ ಕೊಟ್ಟು ಇಷ್ಟೆಲ್ಲ ಇದು ಮಾಡ್ತೀರಂತ ಅನಿಸಿದ್ದಿಲ್ಲ. ಸಿಸ್, ನಾನು ಶಾರದಾ ಕನ್ನಡ ಲಾಗ್ಸ್ ಸಬ್ಸ್ಕ್ರೈಬರ್ ಆಗಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿರಿ. ಮತ್ತು ಜಯಾಕ್ಕೂ ಹೇಳ್ಯಾರಿ ಶಾರದಾ ವಿಡಿಯೋ ಸೂಪರ್ ಇರುತ್ತೆ ತಂಗಿ ಅಂತೇಳಿ. ಎಲ್ಲ ಸಪೋರ್ಟ್ ಮಾಡ್ತೀರಿ. ಶಾರದಾ ಸಿಸ್ಟರಿಗೇನು ಅವರು ವಿಡಿಯೋ ನೋಡಿ ಫೋನ್ ಹಚ್ಚಿದ್ರು. ಸಿಸ್ಟರ್ ನೀವು ಹೆಂಗ್ರಿ, ಅವ್ರು ಮಾತಾಡಿದ್ದು ಹಾಕ್ಬಾರ್ದು ಗೊತ್ತಿಲ್ಲ. ಒಂದು ತಾಯಿ ಥರ ನೋಡಿ, ನಮಗೆ ತಾಯಿ ಇಲ್ಲಂದ್ರು ತಾಯಿ ಥರ ಫೀಲಿಂಗ್ ಆಯಿತು. ನೀವು ಹೇಳೋದು ನೋಡಿ ಅಳು ಬಂತು, ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಇಲ್ಲ ಏನೋ ನೋಡಿ ಕಷ್ಟಾಗಿದ್ದವ್ರಿಗೆ ಹೆಲ್ಪ್ ಮಾಡೋದು ಒಂದೇ. ಎಲ್ಲರೂ ಸಿಸ್ಟರ್ ನೀವು ಹೇಳಿದ್ರಲ್ಲ ವಿಡಿಯೋದಲ್ಲಿ 7-8 ಯಾಕೆ 15 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಅಂತಂದರು. ನೀವು ನನಗೇನು ಥ್ಯಾಂಕ್ಸ್ ಹೇಳಬೇಡ್ರಿ, ಸಬ್ಸ್ಕ್ರೈಬರ್ಗೆಲ್ಲ ಥ್ಯಾಂಕ್ಸ್ ಹೇಳ್ರಿ ಅಂತ ನಾನು ಅಂದೆ. ಯಾಕಂದ್ರೆ ನೀವೆಲ್ಲರೂ ನಾ ಹೇಳಿನಂತೇಳಿ ಆ ಸಿಸ್ಟರ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗೆ ನೋಡ್ರಿ ಇಲ್ಲೇ ಇಷ್ಟು ಎಲ್ಲ ಅಷ್ಟು ನೈಟಿ ಹೊಲಿಗೆ ಹಾಕೋದವು. ಇಷ್ಟು ಸೀರೆಗಳು ಪಿಕೋ ಹಾಕಬೇಕು. ಅರ್ಜೆಂಟ್ ಹಿಡ್ದೀನಿ ರೀ. ಅದೊಂದು ನೈಟಿ, ಹಳೆ ನೈಟಿ ಅವ್ರು ಹಿಡ್ಸಿದ್ರು ನಮ್ಮ ಕಡೆನೇ. ಕಾಲಾಗ ತಳಕಾಗೈತೆ ಮಡ್ಚ್ಕೊಡು ಅಂದ್ರೆ. ಒಟ್ಟು ಟೋಟಲ 2 4 ನೈಟಿ ಟೋಟಲ್ ಹೊಲಿಯೋದವು. ಅವು ನಾನೇ ಮ್ಯಾಗಿ ಹಿಡ್ಕೊಟ್ಟಿನಿ. ಸ್ವಲ್ಪ ಲೂಸ್ ಆಗಿ ಅಂತ ಮ್ಯಾಗಿ ಹಿಡ್ಕೊಡ್ಬೇಕ್ರಿ. ಬರ್ರಿ ಉಸು ಬಟ್ಟೆ ಎಲ್ಲ ಹೆಂಗೆ ಮುದ್ದಿ ನೋಡಿದ್ರಲ್ಲ ತಾಟಿ ನೋಡಿ. ಜನಗಳು ಹೆಂಗಂದ್ರೆ ತಮ್ಮ ಕೆಲಸ ಮುಗಿತಾರ ತೊಗೋತಾರೆ, ಮುಗಿದಿಂದ ಹೋಗೋದು ಬಿಡ್ತಾರೆ. ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ.
ಸ್ವಲ್ಪ ವೀಡಿಯೋಗಳು ಟೈಮ್ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. 1 ಗಂಟೆಗೆ ಹಾಕಿದ್ನಿ ಅಂದ್ರೆ ಚೆನ್ನಾಗಿ ಓಡ್ತಾವೆ. ಟೈಮ್ ಹಾಕಿದ್ನಿ ಓಡೋದಿಲ್ಲ. ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ಏನೋ ಹೆಲ್ತ್ ಪ್ರಾಬ್ಲಮ್ಸ್ ಅಲ್ಲಾಗ ವೀಡಿಯೋಗಳು ಹಿಂದೆ ಮುಂದೆ ಬರ್ತಿರ್ತಾವೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.